ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವರು ಗೊತ್ತಿದ್ದು ಗೊತ್ತಿಲ್ಲದೋ ತುಳಸಿ ಗಿಡವನ್ನು ತಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಟುಕೊಳ್ಳುತ್ತಾರೆ. ತುಳಸಿ ಗಿಡವನ್ನು ಆಫೀಸ್ ಟೇಬಲ್ ಮೇಲೆ ಇಟ್ಟುಕೊಳ್ಳಬಹುದಾ? ಆಫೀಸ್ ಟೇಬಲ್ ಮೇಲೆ ತುಳಸಿ ಗಿಡ ಇದ್ದರೆ ನಮಗೆ ಏನು ಪ್ರಯೋಜನವಾಗುತ್ತದೆ ಅಂತ ನೋಡೋಣ ಬನ್ನಿ. ಅನೇಕರು ತಮ್ಮ ಆಫೀಸ್ ಟೇಬಲ್ ಮೇಲೆ ಮನಿ ಪ್ಲಾಂಟ್ ಇನ್ನಿತರ ಗಿಡಗಳನ್ನು ಇಟ್ಟುಕೊಳ್ಳುವುದನ್ನು ನೀವು ಗಮನಿಸಿರಬಹುದು. ಅದೇ ರೀತಿ ಕೆಲವೊಬ್ಬರು ತುಳಸಿ ಗಿಡಗಳನ್ನು ಕೂಡ ಇಟ್ಟುಕೊಂಡಿರುತ್ತಾರೆ. ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ತರಲು ಜನರು ಸಾಮಾನ್ಯವಾಗಿ ತಮ್ಮ ಮೇಜಿನ ಮೇಲೆ ವಸ್ತುಗಳನ್ನು ಇಡುತ್ತಾರೆ. ಅದ್ಯಾಕಂದ್ರೆ ಕೆಲವೊಮ್ಮೆ ಅಪೂರ್ಣ ಮಾಹಿತಿಯಿಂದಾಗಿ ಅದರ ಪರಿಣಾಮಗಳು ಋಣಾತ್ಮಕವಾಗಿ ನಮ್ಮ ಕೆಲಸದ ಮೇಲೆ ಪ್ರಭಾವ ಬೀರಬಹುದು ಅಂತ. ಸಸ್ಯಗಳನ್ನು ಹೆಚ್ಚಾಗಿ ಕಚೇರಿಯ ಮೇಜಿನ ಮೇಲೆ ಇರಿಸಲಾಗುತ್ತದೆ. ಆದರೆ ಎಲ್ಲಾ ಸಸ್ಯಗಳು ಸಕಾರಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ, ಕೆಟ್ಟ ಪ್ರಭಾವವನ್ನು ಕೂಡ ಉಂಟು ಮಾಡುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಮನೆಯಂಗಳದಲ್ಲಿ ಇಟ್ಟುಕೊಳ್ಳುವುದು ಸಂಪ್ರದಾಯ. ಆದರೆ ಆಫೀಸ್ ಟೇಬಲ್ ಮೇಲೆ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳುವುದು ಸೂಕ್ತವೇ ಇಲ್ಲವೋ ನೋಡೋಣ ಬನ್ನಿ. ಆಫೀಸ್ ಟೇಬಲ್ ಮೇಲೆ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಬಹುದೇ ಅಂತ ಕ್ವಶನ್. ಆಫೀಸ್ನಲ್ಲಿ ತುಳಸಿಯನ್ನು ಪೂಜಿಸುವುದು ಅಸಾಧ್ಯ. ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಆಫೀಸ್ ಮೇಜಿನ ಮೇಲೆ ಇಟ್ಟುಕೊಳ್ಳುವುದನ್ನು ಸರಿಯಲ್ಲವೆಂದು ಹೇಳಲಾಗುತ್ತದೆ. ಏಕೆಂದರೆ ತುಳಸಿ ಗಿಡವು ಪೂಜನೀಯ ಅಥವಾ ಪೂಜೆಗೆ ಅರ್ಹವಾದ ಗಿಡವಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ತುಳಸಿ ಗಿಡ ಇರುವ ಕಡೆ ಪ್ರತಿನಿತ್ಯ ಅವುಗಳನ್ನು ಪೂಜಿಸಬೇಕು. ಆದರೆ ಆಫೀಸ್ಗಳಲ್ಲಿ ಪ್ರತಿನಿತ್ಯ ಅವುಗಳನ್ನು ಪೂಜಿಸಲು ಸಾಧ್ಯವಿರಲ್ಲ. ಹಾಗಾಗಿ ತುಳಸಿ ಗಿಡವನ್ನು ನಾವು ನಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಟುಕೊಳ್ಳಬಾರದು. ಸ್ಥಳ ಬದಲಾಗಬಾರದು. ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ತುಳಸಿ ಗಿಡವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಇದಲ್ಲದೆ ತುಳಸಿ ಗಿಡಗಳಿಗೆ ಅದರದ್ದೇ ಆದ ಒಂದು ಪ್ರತ್ಯೇಕ ಸ್ಥಳವಿದೆ. ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು. ಹೀಗೆ ಮಾಡುವುದು ಅಶುಭ ಫಲಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ತುಳಸಿ ಗಿಡವನ್ನು ನಾವು ನಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಣಕಾಸಿನ ಸಮಸ್ಯೆಗಳಿಗೆ ಕೂಡ ಕಾರಣವಾಗುತ್ತದೆ. ಮನೆಯಲ್ಲಿ ನಾವು ಕಾಲಕಾಲಕ್ಕೆ ತುಳಸಿ ಗಿಡಗಳನ್ನು ಪೂಜಿಸುತ್ತೇವೆ. ಅದರ ಕಚೇರಿಯಲ್ಲಿ ಇದು ಸಾಧ್ಯವಾಗದಿರಬಹುದು. ನಾವು ತುಳಸಿ ಪ್ರತಿಷ್ಠಾಪನೆ ಮಾಡುವುದು ಅವಶ್ಯಕ. ನಿಯಮಗಳ ಪ್ರಕಾರ ಪೂಜೆ ಮಾಡುವುದು ಕೂಡ ಅಷ್ಟೇ ಅವಶ್ಯಕ. ನಾವು ಇದನ್ನು ಮಾಡದೇ ಇದ್ದರೆ ಅದು ನಮಗೆ ಹಣಕಾಸಿನ ಸಮಸ್ಯೆಗಳನ್ನು ತರಬಹುದು ಎನ್ನುವ ನಂಬಿಕೆ ಇದೆ. ತುಳಸಿಯನ್ನು ಇಟ್ಟುಕೊಂಡ ಮೇಲೆ ಅದನ್ನು ನಿಯಮಾನುಸಾರ ನೋಡಿಕೊಳ್ಳದೆ ಇದ್ದರೆ ಅದರಿಂದ ಗ್ರಹದೋಷವನ್ನು ವಾಸ್ತು ದೋಷವನ್ನು ಉಂಟಾಗುತ್ತದೆ. ಇದು ನಮ್ಮ ಪ್ರಗತಿಗೆ ಮಾರಕವಾಗಬಹುದು ಮತ್ತು ಜನರು ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು. ಈ ರೀತಿ ನಾವು ನಮ್ಮ ಆಫೀಸ್ ಟೇಬಲ್ ಮೇಲೆ ತುಳಸಿ ಗಿಡಗಳನ್ನು ಇಟ್ಟುಕೊಳ್ಳಬೇಡಿ. ತುಳಸಿ ಗಿಡವನ್ನು ಹೊರತುಪಡಿಸಿ ನೀವು ಇನ್ಯಾವುದೇ ಅದೃಷ್ಟವನ್ನು ಸೂಚಿಸುವ ಗಿಡವನ್ನು ತಜ್ಞರ ಸಲಹೆಯ ಮೇರೆಗೆ ತಂದಿಟ್ಟುಕೊಳ್ಳಬಹುದು. ಬಹುಶಃ ಈ ವಿಡಿಯೋ ನಿಮಗೆ ಪ್ರಯೋಜನಕಾರಿ ಆಗಿರಬಹುದು ಅನ್ಕೊತಾ ಇದ್ದೀನಿ. ನಿಮಗೆ ಪ್ರಯೋಜನಕಾರಿ ಆಗಿದ್ರೆ ಸಪೋರ್ಟ್ ಮಾಡಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.